ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ಗೆ ಅತಿದೊಡ್ಡ ಕ್ರಾಂತಿ ಆಗುವುದು ಫಿಕ್ಸ್. ಪ್ರಮುಖವಾಗಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗಲಿದೆ. ಸ್ವತಃ ಹೈಕಮಾಂಡೇ ಒಂದು ಲಿಸ್ಟ್ ಅನ್ನು ಸಿದ್ಧಪಡಿಸಿದೆ. ಆ ಮೂಲಕ ಹಿರಿಯ ಸಚಿವರಿಗೆ ಕೋಕ್ ಕೊಡೋದು ನಿಶ್ಚಿತ ಅನ್ನುವಂತ ಡೀಟೇಲ್ಸ್ ಇದು. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಅದು ಕೂಡ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ಮೇಜರ್ ಸರ್ಜರಿಗೆ ನವೆಂಬರ್ ಸಾಕ್ಷಿ ಆಗಬಹುದು ಅಂತ. ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಡಜನ್ ಸಚಿವರಿಗೆ ಕೋಕ್ ಕೊಡೋದು ಫಿಕ್ಸ್ ಅಂತೆ. ಹಲವು ಸಚಿವರು ಇಲಾಖೆಗಳಲ್ಲಿ ಫುಲ್ ಫೇಲ್ ಆಗಿದ್ದಾರೆ, ತಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನ ನಿರ್ವಹಿಸುವಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೈಕಮಾಂಡ್ ಹೇಳಿದ್ರೆ ನಾವು ರೆಡಿ ಅಂತ ಸಚಿವರು ಹೇಳ್ತಿದ್ದಾರೆ. ತ್ಯಾಗದ ಮಾತನ್ನ ಶುರು ಮಾಡಿದ್ದಾರೆ ಒಬ್ಬೊಬ್ಬ ಸಚಿವರು ಕೂಡ. ಹೈಕಮಾಂಡ್ ಕೇಳಿದ್ರೆ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳೋದಕ್ಕೂ ಕೂಡ ನಾವು ಸಿದ್ಧ, ಹೈಕಮಾಂಡ್ ಹೇಳದಂತೆ ನಾವು ನಡ್ಕೊಳ್ತೀವಿ ಅಂತ ಪಕ್ಷ ಸಂಘಟನೆಗೆ ಸೈ ಅಂತಿದ್ದಾರಂತೆ ಕೆಲ ಕೈ ಸಚಿವರು. ಹೈಕಮಾಂಡ್ ಹೇಳುವುದಕ್ಕೂ ಮೊದಲೇ ಸೇಫ್ ಗೇಮ್ ಆಡೋದಕ್ಕೆ ಕೆಲ ಸಚಿವರು ಮುಂದಾದ್ರ ಅನ್ನೋದು ಪ್ರಶ್ನೆ. ಹಿರಿಯರನ್ನ ಕೈಬಿಟ್ಟು ಯುವಕರಿಗೆ ಮಣೆ ಹಾಕುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಿರಿಯ ಸಚಿವರಿಗೆ ಕೋಕ್ ಕೊಡೋದು ಫಿಕ್ಸ್ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಂತೆ ಒಬ್ಬೊಬ್ಬ ಸಚಿವರು ಕೂಡ ನಾವು ತ್ಯಾಗಕ್ಕೆ ಸಿದ್ಧ, ನಾವು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟಿ ಕೂತವರಲ್ಲ ಅನ್ನುವಂತಹ ವಿಚಾರಗಳನ್ನ ಬಹುತೇಕ ಸಚಿವರು ಪ್ರಸ್ತಾಪ ಮಾಡ್ತಿದ್ದಾರೆ. ಇತ್ತೀಚೆಗೆ ಕೃಷ್ಣ ಬೈರೇಗೌಡ ಅವರು ಮಾತನಾಡೋದನ್ನ ಕೂಡ ಕೇಳಿಸ್ಕೊಂಡ್ರಿ. ಪಕ್ಷ ನನ್ನ ಕೆಪಾಸಿಟಿ ಮೀರಿ ನನಗೆ ಅಧಿಕಾರ ಕೊಟ್ಟಿದೆ, ಹಾಗಾಗಿ ನಾನು ಸಚಿವ ಸ್ಥಾನ ಬೇಡ ಬಿಟ್ಕೊಡಿ ಅಂತ ಹೇಳಿದ್ರೆ ತ್ಯಾಗಕ್ಕೂ ಸಿದ್ಧ ಅನ್ನುವಂತ ಮಾತನ್ನ ಹೇಳಿದ್ರು. KH ಮುನಿಯಪ್ಪ ಅವರು ಕೂಡ ಈ ಹಿಂದೆ ಆ ಮಾತನ್ನ ಹೇಳಿದ್ರು ಕೂಡ. ಈಗ ಅವರು ಡಿಮಾಂಡ್ ಹೆಂಗಿದೆ ಅಂದ್ರೆ ಸಚಿವ ಸ್ಥಾನ ಕೊಡಬೇಕು ಅಂದ್ರೆ ನನ್ನ ಮಗಳಿಗೆ ಕೊಡಬೇಕು, ಅಂದ್ರೆ ನಾನು ಬಿಟ್ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಗೊತ್ತಿಲ್ಲ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇದ್ದಂತಹ ಚಾರ್ಮ್ ಒಲವು ಆಮೇಲೆ ಕಾಣಿಸೋದಕ್ಕೆ ನೋಡೋದಕ್ಕೂ ಕೂಡ ಸಿಗೋದಿಲ್ಲ. ಅಧಿಕಾರ ಬೇಕೇ ಬೇಕು ಅಂತ ಕೆಲವರು ಪಟ್ಟು ಹಿಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. KH ಮುನಿಯಪ್ಪ ಆಹಾರ ಸಚಿವ, ಅವರು ಕೂಡ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅವ್ರನ್ನ ಕೈ ಬಿಟ್ರೆ ಮಗಳಿಗೆ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡ್ ಇದೆ. ಕೃಷ್ಣ ಬೈರೇಗೌಡ ಕಂದಾಯ ಸಚಿವ, ಇತ್ತೀಚೆಗೆ ಅವರು ಮಾತನಾಡಿದ್ರು, ಸಚಿವ ಸ್ಥಾನ ತ್ಯಾಗಕ್ಕೂ ನಾನು ಸಿದ್ಧ, ಪಕ್ಷ ಏನ್ ಹೇಳುತ್ತೋ ಅದನ್ನ ಕೇಳಿಸ್ಕೊಳ್ತೀನಿ ಅಂತ. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಪ್ರಮುಖವಾಗಿ ಅವರಿಗೆ ಕೊಟ್ಟಿರುವಂತಹ ಇಲಾಖೆಯ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿಲ್ಲ ಅನ್ನುವಂತಹ ಅಸಮಾಧಾನ ಕಾಂಗ್ರೆಸ್ಗೆ ಹೈಕಮಾಂಡ್ಗೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಬಹುತೇಕ ಈ ಬಾರಿ ಸಂಪುಟದಿಂದ ಅವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ. ಚಲುವರಾಯಸ್ವಾಮಿ ಕೃಷಿ ಸಚಿವರು, ಇವರ ಹೆಸರು ಕೂಡ ಓಡಾಡ್ತಾ ಇದೆ. ಬಟ್ ಅಷ್ಟು ಈಸಿನ ಅವ್ರನ್ನ ಸಂಪುಟದಿಂದ ಕೆಳಗಿಳಿಸೋದು ಇದು ಕೂಡ ಪ್ರಶ್ನೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಶ್ವರ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್, ಡಿ ಸುಧಾಕರ್, MC ಸುಧಾಕರ್, ಶಿವಾನಂದ ಪಾಟೀಲ್, ರಹೀಂ ಖಾನ್ ಇವರೆಲ್ಲರ ಹೆಸರುಗಳು ಕೂಡ ಸಂಪುಟದಿಂದ ಕೋಕ್ ಕೊಡುವಂತಹ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ.